ಶಿರವಾಗಿ ಕರಮುಗಿವೆ ಕನ್ನಡ ಕುಲ ಕೋಟಿಗೆ. ಕನ್ನಡಾಂಬೆಯೇ ನಮಗೆ ಕುಲದೈವ, ನಾಡು ನುಡಿ ಸೇವಕರೇ ನಮಗೆ ಕುಲ ಪುರೋಹಿತರು, ಕನ್ನಡ ಜನರೇ ನಮಗೆ ಬಂಧು ಬಳಗ, ಈ ಕನ್ನಡ ನೆಲವೇ ನಮಗೆ ಸ್ವರ್ಗ ಸಮಾನ. ಹೆತ್ತ ತಾಯಿಗೆ ನಮನ, ಹೊತ್ತ ನಾಡಿಗೆ ನಮನ, ತುತ್ತ ನೀಡುವ ಕರುನಾಡಿಗೆ ನಮನ, ಶಕ್ತಿ ಕೊಡು ತಾಯಿ ತೀರಿಸಲು ನಿನ್ನ ಋಣ. ಆತ್ಮೀಯರೇ, ನಾನು ಬೆಂಗಳೂರಿಂದ ಬಂದಿದ್ದೇನೆ. ಕರ್ನಾಟಕದ ಪ್ರವೇಶತ್ವ ಚಾಮರಾಜನಗರ. ಕರ್ನಾಟಕ ಯಾವ ರೀತಿ ಇದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಚಾಮರಾಜನಗರಕ್ಕೆ ಬಿಟ್ಬಿಟ್ರೆ ಸಾಕು. ಈ ಚಾಮರಾಜನಗರದಲ್ಲಿರುವ ಕಲೆ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಶಿಸ್ತು ಯಾರು ಬಂದು ನೋಡ್ತಾರೋ ಇಡೀ ಕರ್ನಾಟಕವನ್ನು ನೋಡುವ ಅಗತ್ಯನೇ ಇಲ್ಲ ಅಂತ ನಾನು ಅಭಿಪ್ರಾಯ. ಯಾಕೆಂದ್ರೆ ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅಲ್ಲಿ ಸರಸ್ವತಿ ಇರ್ತಾರೆ. ಹಾಗಾಗಿ ಇಲ್ಲಿ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ, ಕಲೆಯನ್ನ ಧ್ಯಾನಿಸ್ತಾ ಇದ್ದಾರೆ. ಇಲ್ಲಿ ಕಲಾ ಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾರೆ. ಆ ನಾಟ್ಯವನ್ನು ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ಇದುವರೆಗೂ ನಿಮಗೆಲ್ಲ ಸಾವಿರ ಸಾವಿರ ನಮಸ್ಕಾರಗಳನ್ನು ನಾನು ಹೇಳ್ತೇನೆ. ಏಕೆಂದರೆ ಬೆಂಗಳೂರು ಮಹಾನಗರದಲ್ಲಿ ಸಾಮಾನ್ಯದಲ್ಲಿ ಪ್ರತಿದಿನ ಅಥವಾ ವಾರದಲ್ಲಿ ಒಂದು 3-4 ದಿವಸ ಕಾರ್ಯಕ್ರಮಗಳು ಇರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ಆ ಕಾರ್ಯಕ್ರಮಗಳು ಇದಕ್ಕಿಂತ ದೊಡ್ಡ ಸಭಾಂಗಣ ಇರುತ್ತೆ, ದೊಡ್ಡ ವೇದಿಕೆ ಇರುತ್ತೆ. ಆದರೆ ಸಭಿಕರು ಕಡಿಮೆ ಇರ್ತಾರೆ. ಆದರೆ ಇಲ್ಲಿ ಕರ್ನಾಟಕದ ಪ್ರವೇಶ ದ್ವಾರದಲ್ಲಿ ಚಾಮರಾಜನಗರದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ, ಹಳ್ಳಿಗಳಿಂದ, ಊರುಗಳಿಂದ ನೀವೆಲ್ಲ ಕಲೆಯನ್ನ ಧ್ಯಾನಕ್ಕೆ ಬಂದಿರಲ್ಲ. ನಿಮ್ಮನ್ನು ನೋಡಿ ನಮ್ಮ ಕರ್ನಾಟಕದ ಜನ ಕಲಿಯಬೇಕು ಅಂತ ಕಾಣಿಸ್ತದೆ. ಅಷ್ಟೊಂದು ಶಿಸ್ತು ಕಾಣ್ತಾ ಇದೆ. ನಾನು ಬೆಂಗಳೂರು ವಾಸಿ, ಅದರಲ್ಲೂ ಗಂಡು ಪ್ರದೇಶದ ವಾಸಿ. ಬೆಂಗಳೂರು ಗಂಡು ಪ್ರದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಎಷ್ಟು ದೇಶಗಳಿದೆ, ಸಾಮಾನ್ಯವಾಗಿ ಅಷ್ಟು ದೇಶಗಳ ಪ್ರಜೆಗಳು ಅಲ್ಲಿದ್ದಾರೆ, ಅಷ್ಟು ಭಾಷೆಯ ಜನಗಳಿದ್ದಾರೆ, ಅಷ್ಟು ಸಂಪ್ರದಾಯ ಜನರಲ್ಲಿದ್ದಾರೆ, ಅಷ್ಟು ಸಂಸ್ಕೃತಿಯ ಜನರಲ್ಲಿದ್ದಾರೆ. ಆದರೆ ನಮ್ಮ ಕನ್ನಡ ಭುವನೇಶ್ವರಿಯ ಸಂಸ್ಕೃತಿಯ ಸಂಪ್ರದಾಯವನ್ನು ತೋರಿಸುವಂತಹ, ಅಳವಡಿಸಿಕೊಳ್ಳುವಂತಹ, ಗೌರವವನ್ನು ಕೊಡುವಂತಹ ಮಹಿಳೆಯರು ಅಲ್ಲಿ ಕಾಣೋದಿಲ್ಲ. ಆದರೆ ಇವತ್ತು ನಾನು ಎಷ್ಟು ನನಗೆ ಮನಸ್ಸು ತುಂಬಿ ಬರ್ತಾ ಇದೆ ಅಂದರೆ, ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ಮಾತೆಯರು, ಪ್ರತಿಯೊಬ್ಬ ಸ್ತ್ರೀಯರು ನಿಜವಾಗಲೂ ನಿಮ್ಗೆಲ್ಲರೂ ಕೈ ಮುಗಿಬೇಕು ಅನಿಸ್ತಾ ಇದೆ ನನಗೆ. ಆ ರೀತಿ ನೀವು ಸಾಕ್ಷಾತ್ ಸರಸ್ವತಿ, ಲಕ್ಷ್ಮಿ, ಭುವನೇಶ್ವರಿಯ ರೂಪವನ್ನು ನಿಮ್ಮ ಮುಖದಲ್ಲಿ ಕಾಣ್ತಾ ಇದ್ದಾರೆ. ಇದು ನಿಮಗೆ ಹೊಗಳಬೇಕು ಅಂತ ಹೇಳ್ತಾ ಇರೋಣ. ನಮ್ಮ ಕನ್ನಡ ಭಾಷೆಯಲ್ಲಿ ಮುತ್ತೈದೆ ಅಂತ ಒಂದು ಪದ ಇದೆ. ಈ ಮುತ್ತೈದೆ ಅಂತ ಪದ ನಮ್ಮ ಜಗತ್ತಿನಲ್ಲಿ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಈ ಮುತ್ತೈದೆ ಪದ. ಹಾಗಾದ್ರೆ ಈ ಮುತ್ತೈದೆ ಯಾರು? ಮುತ್ತೈದೆ ಅಂದ್ರೆ ಏನು? ಎಲ್ಲರಿಗೆಲ್ಲ ಗೊತ್ತಿದೆ. ಯಾವ ಮಹಿಳೆ ಹಣೆಯಲ್ಲಿ ಸಿಂಧೂರ ಇಡ್ತಾಳೆ, ಮೂಗಿಗೆ ಮೂಗುತಿ ಇಡ್ತಾಳೆ, ಕೊರಳಿಗೆ ಮಾಂಗಲ್ಯ ಹಾಕ್ತಾಳೆ, ಕೈಗೆ ಬಳೆ ಹಾಕ್ತಾಳೆ, ಕಾಲಿಗೆ ಕಾಲುಗಳ ಇಡ್ತಾಳೆ, ಈಗೆಗೆ ಮುತ್ತೈದೆ ಅಂತ ಕರೀತಾರೆ. ಈ ಮುತ್ತೈದೆಯ ಲಕ್ಷಣಗಳು ಎಲ್ಲ ತಾಯಿಯಂದಿರಬಹುದು ಕಾಣ್ತಾ ಇದೆ. ಅದಕ್ಕೋಸ್ಕರ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಅಂತಹ ಸನ್ನಿವೇಶ, ಅಂತಹ ಅದ್ಭುತವಾದ
ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರುವ ಸಾಂಸ್ಕೃತಿಕ ಸನ್ಮಿತ್ರ ಅಂತ ಕರೀತೀವಿ ನಮ್ಮ ಶಿವಣ್ಣನವರು. ಶಿವಣ್ಣ ನಿಜವಾದ ಒಂದು ವ್ಯಕ್ತಿ ಅಲ್ಲ, ಚಾಮರಾಜನಗರ ಜಿಲ್ಲೆಯ ಒಂದು ಶಕ್ತಿ ಅಂತ ಕರೀತೀನಿ ನಮ್ಮ ಶಿವಣ್ಣವರು. ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳನ್ನು ನಾನು ತೊಡಗಿಸ್ಕೊಂಡಿರೋದ್ರಿಂದ, ನಾನೇ ಸ್ವತಃ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ, ಇಂತಹ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟು ಸಂಯಮ ಬೇಕು, ಎಷ್ಟು ಶಕ್ತಿ ಬೇಕು, ಎಷ್ಟು ಸಮಾಧಾನ ಬೇಕು, ಎಷ್ಟು ಶಿಸ್ತು ಮತ್ತು ತಾಳ್ಮೆ ಇರಬೇಕು, ಮತ್ತು ಜನರಲ್ಲಿ ಹೊಂದಾಣಿಕೆ, ಪ್ರೀತಿ, ಮನೋಭಾವ, ಭಾವನೆಯನ್ನು ಹೊಂದಿರಬೇಕು ಅನ್ನೋದು ನನಗೆ ಗೊತ್ತಿದೆ. ಈ ಎಲ್ಲ ಗುಣಗಳು ನಮ್ಮ ಶಿವಣ್ಣವರು ತುಂಬಿಕೊಳ್ಳುತ್ತಾರೆ. ಅವರ ಸನ್ಮಿತ್ರರಿಗೂ ನಾನು ಚಿರಋಣಿಯಾಗಿದ್ದೇನೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಇದೆಲ್ಲ ಸಾಧನೆ ಮಾಡೋದಾಗಲ್ಲ. ಅವರಿಗೆ ಬೆನ್ನು ತಟ್ಟುವಂತಹ ಸನ್ಮಿತ್ರರಿದ್ದಾರಲ್ಲ, ಸಾಹಿತ್ಯವನ್ನ, ಸಾಂಸ್ಕೃತಿಕವನ್ನ, ಕಲೆಯನ್ನ ಧ್ಯಾನ ಮಾಡುವಂತಹ ಮಿತ್ರರು ನಿಮ್ಮಂತಹ ಕವಿಗಳಿದಾರಲ್ಲ, ಅದಕ್ಕೋಸ್ಕರ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಲು ಸಾಧ್ಯವಾಗಿದೆ ಅಂತ ನನ್ನ ಅನುಭವ. ಹಾಗಾಗಿ ಈ ಕಲೆ ಅನ್ನೋದಿದೆಯಲ್ಲ, ಕಲೆ ಯಾರೊಬ್ಬನ ಸೊತ್ತು ಅಲ್ಲ, ಪ್ರತಿಭೆ ಯಾರೊಬ್ಬನ ಸೊತ್ತು ಅಲ್ಲ. ಪ್ರತಿಭೆ ಹುಟ್ಟುವುದೇ ಬಡತನದ ಗುಡಿಸಲಿನಲ್ಲಿ ಅಂತ ಹೇಳ್ತಾರೆ. ಶ್ರೀಮಂತರ ಮನೆಯಲ್ಲಿ ಕಲೆ ಹುಟ್ಟೋದಿಲ್ಲ, ಶ್ರೀಮಂತರ ಮನೆಯಲ್ಲಿ ಜ್ಞಾನ ಹುಟ್ಟೋದಿಲ್ಲ, ಶ್ರೀಮಂತರ ಮನೆಯಲ್ಲಿ ಸಂಸ್ಕಾರ ಹುಟ್ಟೋದಿಲ್ಲ. ಸಂಸ್ಕಾರ, ಸಂಸ್ಕೃತಿ, ಶಿಸ್ತು, ಸಂಯಮ, ಪ್ರತಿಭೆ ಇವೆಲ್ಲವೂ ಹುಟ್ಟೋದು ಬಡತನದ ಗುಡಿಸಲಿನಲ್ಲಿ. ಹಾಗಾಗಿ ಮನೆಗೆ ಒಲೆ, ಮಾತಿಗೆ ಬೆಲೆ, ಮನುಷ್ಯನಿಗೆ ತಲೆ, ವಾಸಕ್ಕೊಂದು ನೆಲೆ ಎಷ್ಟು ಮುಖ್ಯನೋ, ಕಲೆ ಯಾರು ರೂಢಿಸ್ಕೊಂಡಿದ್ದಾರೋ ಅವ್ರಿಗೂ ಅಷ್ಟೇ ಬೆಲೆ ಇದೆ. ಅಂತಹ ಬೆಲೆ ಈ ಸಭಾಂಗಣದಲ್ಲಿ ಎದ್ದು ಕಾಣ್ತಾ ಇದೆ. ಇವತ್ತಿನ ಮಹಿಳೆಯರು ಮತ್ತು ನಮ್ಮ ಪುರುಷರು ವೇದಿಕೆಯ ಮೇಲೆ ಬಂದು ಜಾನಪದ ಗೀತೆಗಳನ್ನು ಆಡೋದಲ್ಲ. ಈ ಜಾನಪದ ಗೀತೆಗಳು ಯಾವ ಕ್ಯಾಸೆಟ್ ಅಲ್ಲೂ ಸಿಗೋದಿಲ್ಲ. ಈ ಇಂದು ಆಡದಂತ ಜಾನಪದ ಗೀತೆಗಳು ಯಾವ ಯೂಟ್ಯೂಬ್ ನಲ್ಲೂ ಬರೋದಿಲ್ಲ, ಫೇಸ್ಬುಕ್ ನಲ್ಲೂ ಬರೋದಿಲ್ಲ. ನೈಜ ಚಾಮರಾಜನಗರ ಜಿಲ್ಲೆಯ ಗ್ರಾಮ ಗ್ರಾಮಗಳ ಗುಡಿಸಲುಗಳಲ್ಲಿ, ಬಡತನದ ಮನೆಗಳಲ್ಲಿ, ಮಹಿಳೆಯರಲ್ಲಿ ಜನರಲ್ಲಿ ಬರ್ತಾ ಇದೆ. ಹೆಮ್ಮೆ ಪಡಬೇಕು. ತುಂಬಾ ಮೂಲ ಜಾನಪದ ಗೀತೆಗಳನ್ನು ಇವತ್ತು ಆಡಬಹುದು, ಏನ್ ಬೇಕಾದ್ರೂ ಆಡಬಹುದು. ಜಾನಪದ ಗೀತೆಯನ್ನ ಕಿರುವಾಗಿ ಮಗ್ಚಾಕಿ ಆಡಬಹುದು, ಆದ್ರೆ ನೈಜ ಅಲ್ಲ. ಶಿವಣ್ಣರ ಕೈ ಮಾಡಿ ನನಗೆ ಮಾತು ತಿಳಿಸ್ಬೇಕಾದ್ರೆ ಒಂಚೂರು ಹೇಳಿ. ಯಾಕಂದ್ರೆ ಈ ಕಾಲೇಜು ಕೈಯಲ್ಲಿ ಬೈಕ್ ಕೊಡಬಾರ್ದು, ಹೈಸ್ಕೂಲ್ ಹುಡುಗರಿಗೆ ಮೊಬೈಲ್ ಕೊಡಬಾರ್ದು, ಹೆಣ್ಣು ಮಕ್ಕಳಿಗೆ ಕನ್ನಡಿ ಕೊಡಬಾರ್ದು, ಈ ಹೆಂಗಸರಿಗೆ ಬಟ್ಟೆ ಹಾಕಿ ಬಿಡಬಾರ್ದು, ಈ ಕೋಣನ್ನ ನೀರಿಗೆ ಬಿಡಬಾರ್ದು, ಈ ಸಾಹಿತ್ಯಗಳ ಕೈ ಮೈ ಕೊಡಬಾರ್ದು. ಈಗ ನನಗೆ